ಹಾ ಮಾಡಿವಿ ಸರ್. ಕಂಪಲ್ಸರಿ ಡ್ರಿಪ್ನಲ್ಲಿ ವಾರಕ್ಕೊಂದ್ಸಲ 15 ಒಂದ್ಸಲ ಕಂಟಿನ್ಯೂ ಕೊಟ್ಟಿವ್ರಿ. ನೋಡ್ರಿ ಮೇಜರ್ ಏನೈತಲ್ಲ ಪಪ್ಪಾಯಿಗೆ ಒಂದು ಡೌನಿ ಮಿಲ್ಡು ಆ ನಂತರ ಪೌಡ್ರಿ ಮಿಲ್ಡು ಆಮೇಲೆ ಥ್ರಿಪ್ಸ್ ರೆಡ್ ಮ್ಯಾಟ್ಸ್ ಇಷ್ಟೇ ರೀ. ಅದು ಫ್ಲವರ್ ಡ್ರಾಪಿಂಗ್ ಅದು ಸಮಸ್ಯೆ ಕಾಮನ್ ರೀ. ಅದು ಫ್ಲವರ್ ಡ್ರಾಪಿಂಗ್ ಅದು ಆಗ್ತದೆ ಇದ್ರ ಬಿಟ್ಟು ಮತ್ತೇನಿಲ್ಲ. ಆಮೇಲೆ ಜಾಸ್ತಿ ಔಷಧಿ ಹೊಡೋದ್ರಿಂದ ಕೆಮಿಕಲ್ ಔಷಧಿ ಹೊಡೋದ್ರಿಂದ ಎಲ್ಲಿ ಹಾಳಾಗ್ತಾವ, ಅದಕ್ಕೆ ಅವಾಯ್ಡ್ ಮಾಡೋದು. ಆರ್ಗ್ಯಾನಿಕ್ ಜಾಸ್ತಿ ಹೆಚ್ಚು ಕೊಡೋದು ಇದಾಗ್ತದೆ. ಎಲ್ಲ ಯೂಸ್ ಮಾಡೋದು ಮೈಟ್ಸ್ ಸಲುವಾಗಿ ನೋ ಮ್ಯಾಟ್ಸ್ ಕೊಟ್ಟಿವಿ, ಸಲ್ಫರ್ ಜೊತೆಯಲ್ಲಿ ಹಾಕಿದೀವಿ. ಆಮೇಲೆ ಕಾಂಬಿಪಾಟ್ ಏನಲ್ಲ ಮೈಕ್ರೋರೇಟೆಂಟ್ ಇಷ್ಟೆಲ್ಲ ಲೋಡ್ ತಗೋಬೇಕಾದ್ರೆ ಮೈಕ್ರೋರೇಟೆಂಟ್ ಭಾಳ ಬೇಕು ಅದಕ್ಕೆ. ಅದು ಸಿಲಿಕಾನ್ ಅಂದ್ರೆ ಎಲ್ಲಿ ದಪ್ಪ ಆಗ್ತದ, ಪೌಡ್ರಿ ಬರ್ಕೊಡಂಗಿಲ್ಲ, ಸಕಿಂಗ್ ಪೇಸ್ಟ್ ಬರ್ಕೊಡಂಗಿಲ್ಲ, ಹಿಂಗೆಲ್ಲ ಗ್ರೀನಿಶ್ ಹಿಡ್ಕೋತದ ನೋಡ್ರಿ. ಎಲ್ಲಿ ಒಂದು ಫಸ್ಟ್ ಕಟಾವ್ವರೆಗೆ ಎಲ್ಲಿ ತಳಗಿನ ಡ್ಯಾಮೇಜ್ ಆಗ್ಬಾರ್ದು. ಈಗ ಫಸ್ಟ್ ಕಟಾವ್ ಆಯ್ತು, ತಳಗಿನ ಎಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗ್ತದ, ಅದು ಪೌಡರ್ ಮಿಲ್ಡು ಅದು ಬರ್ತದ, ಅದು ಆಗಿರ್ತದ. ಅದು ನೋಡ್ರಿ ನಿಮ್ಗೆ ಕಾಣಿಸ್ತದ ನೋಡ್ರಿ. ಅಲ್ಲಿ ಕಾಯಿ ಹಂಗದ ಒಳಗೆ ನೋಡಿ, ತಳಗೆ 2 ಕಿಲೋ ಐತಿ ನೋಡ್ರಿ. ಒಳಗೆ ಬರ್ರಿ ತಳಗೆ ಎಷ್ಟು ಉದ್ಕಾಯಿ ಅದ ನೋಡ್ರಿ. ಈ ಪ್ಯಾಕಿಂಗ್ ನಡ್ದ ನೋಡ್ರಿ. ನೋಡ್ರಿ ಕಾಯಿ ನೋಡ್ರಿ, ತಳಗಿನ ಕಾಯಿ ನೋಡ್ರಿ. ಇದು ನೋಡ್ರಿ ಹಂಗದ ನೋಡ್ರಿ. ನೆಲಕ್ಕೆ ಹತ್ತೈತಿ 3 ಕಿಲೋ ಆಗ್ತಾವ, 3 ಕಿಲೋ ಆಗ್ತಾವ್ರಿ. ತಳಗ ನೆಲಕ್ಕೆ ಹತ್ತೈತಿ ನೋಡ್ರಿ. ಇಲ್ಲಿ ನೋಡ್ರಿ ಪೂರಾ ನೆಲಕ್ಕೆ ಸೆಟ್ಟಿಂಗ್ ಆಗೈತಿ, ನೆಲ ಸೆಟ್ಟಿಂಗ್ ಆಗೈತಿ. ನ್ಯೂಟ್ರಿಯೆಂಟ್ ಭಾಳ ಬೇಕು, ನೀರು ಬೇಕು. ಅಷ್ಟು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ನೋಡ್ರಿ. ವಾಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ಬೇಕು ಪಪ್ಪಾಯಲ್ಲಿ. ಆಮೇಲೆ ಸೀಸನ್ ಆಯ್ಕೆ ಅಂದ್ರೆ ಏನಲ್ಲ, ಜೂನ್ ಫಸ್ಟ್ ವೀಕ್ ಆಮೇಲೆ ಬೇಡ್ ಪ್ಲಾಂಟೇಶನ್ ಇದು ಇಂಪಾರ್ಟೆಂಟ್ ರೀ. ಇದ್ರ ಪಪ್ಪಾಯಲ್ಲಿ ಮೇಜರ್ ಇರೋದು ಅದೇ ಒಂದೇ ರೀ, ಬೇಡ್ ಪ್ಲಾಂಟೇಶನ್ ಇರಬೇಕು. ನೀವು ಹೆಂಗೆ ಜೂನ್ ನಂತರ ಹೋಗ್ತೀರಿ ಹಂಗೆ ಸೆಟ್ಟಿಂಗ್ ಕಮ್ಮಿ ಆಗ್ತದೆ. ಜುಲೈ ಹೋದ್ರೆ ಮತ್ತೊಂದು 10 ಕಿಲೋ ಕಮ್ಮಿ ಬರ್ತದೆ. ಆಗಸ್ಟ್ ಹೋದ್ರೆ ಮತ್ತೆ 10 ಕಿಲೋ ಕಮ್ಮಿ ಬರ್ತದೆ. ಹಿಂಗೆ ಜುಲೈ ಆಗಸ್ಟ್ ಹೆಂಗೆ ಮತ್ತೆ ಮುಂದೆ ಸೆಟ್ಟಿಂಗ್ ಆಗಲ್ಲ, ಹಿಂಗಾಗ್ತದೆ. ಪ್ಯಾಕ್ ಮಾಡಿದಾರೆ ನೋಡ್ರಿ. ಪ್ಯಾಕ್ ಮಾಡಿ ಏನು ಹೋಗ್ತದೆ ನೋಡ್ರಿ ಹಂಗೆ. ಎಷ್ಟು ಇದು ಐತಿ? 3 ಕಿಲೋ ಮೇಲೆ ಬರ್ತದೆ. ಮ್ಯಾಲೆ ಕರ್ಬೋದು ನೋಡ್ರಿ. ಹಂಗೆ ಒಳಗೆ ಸೇರಿ ಐತಿ 3 ಕಿಲೋ ಮ್ಯಾಲೆ ಐತಿ. ಇದು ಒಣಗ್ಲತ್ತೈತಿ ನೋಡ್ರಿ. ಇಲ್ಲಿ ಬೇರೆ ಒಣಗ್ಯಾವ ಜರ. ಇಲ್ರಿ ಇನ್ನೊಂದ್ ಲೈನ್ ಎಳ್ದ್ ಬಿಟ್ಟಿವಿ ಅಂದ್ರೆ ಬರೋಬ್ರ. ಇನ್ನೊಂದು ನಾವು ಹೇಳೋಣ ಅಲ್ಲಿ ಏನ್ ಮಾಡ್ರಿ, ಗೊಬ್ಬರ ಹಾಕಿ ಬಿಡ್ರಿ. ಅಲ್ಲಿ ಗೊಬ್ಬರ ಹಾಕಿ ಮತ್ತೆ ಹೊಸ ನಿನ್ನೆ ಹಾಕಿನ್ರಿ ನಾನು. ಹಾಕಿರಲ್ಲ? 3-4 ಸಲ ಕೊಟ್ಟಿನ್ರಿ. ಹರ್ನೀರ್ ಹಂಗೆ ಚಲೋನೇ ಐತಿ, ಚಲೋ ಐತ್ರಿ. ಚಲೋ ಐತಿ. ಬಂದ್ ಮಾಡಂಗಿಲ್ಲ, ಅಲ್ಲಿ ಬೇರೆ ಚಲೋ ಆಗ್ಬಿಡ್ತದ. ಅದಕ್ಕೆ ಮತ್ತೆ ಇದು ಆಗುದಿಲ್ಲ, ಕಂಟಿನ್ಯೂ ಹರ್ನೀರ್ ಚಲೋ ಐತಿ ಸರ್. ಮಾಡ್ಯಾರ ವ್ಯವಸ್ಥೆ ಮಾಡ್ಯಾರ. ಇದು ಕಾಯಿ ಬೇರೆ ಚೂಪ್ ಕಾಯಿ ಇರ್ತದ, ಪಾಯಿಂಟ್ ಅಟ್ಟೆ ಬರ್ತದ, ಚೂಪ್ ಬರ್ತೈತಿ. ಇದು ಒಳಗೆ ಬಿಸಿ ಸಿಕ್ಕಾಪಟ್ಟೆ ಇರ್ತೈತಿ. ಹೌದು ನೋಡ್ರಿ ಆ ಕಡೆ ಹಂಗದ ಸೆಟ್ಟಿಂಗ್. ಆ ಕಡೆ ಎಲ್ಲ 2-3 ಗಿಡ ಬಿದ್ದಾವ್ರಿ. ತೆಗೆದು ಹೋಗ್ತಿವಿ ಆದ್ರ ವಜ್ಜಿಗೆ ಬಗ್ಗೈತ್ರಿ ಅದು. ಮತ್ತ ಅದು ಈಗ ಬೆಡ್ ಮೇಲೆ ಮಾಡ್ಯಾರ ಬೀಳ್ತತರ. ಇದೇನಲ್ಲ, ಬೆಡ್ ಮಾಡ್ಲಿಕ್ಕಂತ ಬರ್ತೈತಿ. ಇಲ್ಲಿ ಇಲ್ಲೇ ಬರಲ್ಲ. ಬೆಡ್ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಬರೋದು ಕಮ್ಮಿ. ಇಳುವರಿನೇ ಬರಲ್ಲ, ಅದು ಸಣ್ಣ ಕಟ್ಟಿಗೆ ಬರ್ತೈತಿ ಅದು. ಈಗ ಬೆಡ್ ಮಾಡ್ಲಿಲ್ಲ ಅಂದ್ರೆ ಈ ಭೂಮಿಗೆ ಸಣ್ಣದಾಗಿ ಬರ್ತೈತಿ. ಅರ್ಧ ಕಿಲೋ ಕಾಯಿ ಆಗಿದ್ರೆ ಅದೇನ್ ಹೇಳ್ತದ, ವಿಲ್ಡ್ ಬಂದಂಗೆ ಎಲ್ಲದು. ಇದೇನದಲ್ಲ ಬ್ಲಾಕ್ ಸಾಯಿಲ್ ಐತ್ರಿ, ನೀರ್ ಹಿಡಿತದ ಜರ. ಮತ್ತೆ ಎಲ್ಲಿನೂ ಹಂಗೆ ಹೋಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಹಿಡ್ಕೊಂಡು ಫರಕ್ ಐತಿ. ಇಲ್ಲಿಂದ ಈ ಕಡೆ ಫರಕ್ ಐತಿಲ್ರಿ. ನಿಮೇ ಗೊತ್ತಾಗ್ತದ. ಬ್ಲಾಕ್ ಸಾಯಿಲ್ ಐತಿ. ಅದು ಫಸ್ಟ್ ಕಟಾವ್ ಹೋಗ್ಬಾರ್ದು. ಫಸ್ಟ್ ಕಟಾವ್ ಆಯ್ತಂದ್ರೆ ಹಂಗೆ ಅದ್ರ ಜೊತೆ ಕಾಯಿ ಜೊತೆ ಅದನ್ನು ಎಲಿನ ಹಣ್ಣು ಹಾಕೋದ್ ಬಂದ್ಬಿಡ್ತೈತಿ. ಕಾಯಿ ಜೊತೆ ಎಲಿನ ಹಣ್ಣು ಹಾಕೋದ್ ಬಂದ್ಬಿಡ್ತೈತಿ. ಮೊಬೈಲ್ದಾಗ ನೋಡ್ತೀವಿ, ಅವರೆಲ್ಲ ಕ್ಲೀನ್ ಮಾಡಿ ಚಂದ ಅನಿಸ್ತದ. ಅದಕ್ಕಿಂತ ಹೆಚ್ಚದ ಮಾಲ್ ಇಲ್ಲಿ ಮೊಬೈಲ್ದಾಗ ನೋಡ್ತೀವಲ್ಲ, ಅದು ಎಲಿ ತೆಗೆದು ಅಗ್ದು ಹಿಂಗ್ ಚೆನ್ನಾಗಿಟ್ಟಿರ್ತಾರ. ಅದೇ ಇಲ್ಲ, ಈಗ ಎಲಿ ಐತಿ ನಮ್ದು ಜರ ಆ ಕಡೆ ಎಲಿ ಕಡೆ, ಅದಕ್ಕಿಂತ ಮಾಲ್ ನಮ್ಮಲ್ಲಿ ಹೆಚ್ಚೈತಿ. ಏನಿಲ್ಲ, ಏನು ಒಟ್ಟು ಕಟ್ ಮಾಡ್ಬೇಡ್ರಿ. ಅದಕ್ಕೆ ಮತ್ತೆ ಹಾಲು ಸಿಡ್ತಾವ. ಕಟ್ ಮಾಡೋದು ಏನದ ಡ್ಯಾಮೇಜ್ ರೀ. ಇದು ನೋಡ್ರಿ, ಇದು ಗುಂಡ್ಕಾಯಿ ಎಷ್ಟು ಚಂದ ಐತಿ. ಈಗ ಇವು ನಾವು ಎಲ್ಲಿ ತೆಗೆಮಂದ್ರಿ ಕ್ರಾಚ್ ಆದವು ಅಂದ್ರೆ ಏನಾಗ್ತಾವ್ರಿ, ಹಾಲು ಸೋರ್ತಾವ್ರಿ ಒಟ್ಟ. ಆಮೇಲೆ ಮಾರ್ಕೆಟ್ ಇದು ಆಗ್ತದ್ರಿ. ಹಾಲು ಮಾಡಿದ್ಮೇಲೆ ನೀವು ಎಲ್ಲಿ ತಾನೇ ಹೋಗಲ್ಲ. ಹೌದು ನೋಡ್ರಿ ಕಟಿಂಗ್ ಮಾಡ್ಯಾರ ನೋಡ್ರಿ. ಪ್ಲಾಸ್ಟಿಕ್ ಕವರ್ದಾಗೆ ಆಗ್ಬೇಕು, ಇದು ಆಗ್ಬೇಕೇನ್ರಿ ಅದು ಟಚ್ ಆಗಿ ಮತ್ತೆ ಇದಾಗ್ತಾವ. ಕವರ್ ಹಾಕೊಂಡು ಹೋಗೋಣ, ಅಲ್ಲಿ ಹೋಗೋ ತನಕ ಹಣ್ಣು ಆಗ್ತಾವ.
ನಿಮ್ದೇನು ನೀರೇನು ಹೆಚ್ಚಿಗೆ ಆಗಲ್ಲ ಸರ್ ಹೆಚ್ಚಿಗೆ ಕೊಟ್ರೆ ಏನಾಗಲ್ಲ ಒಟ್ಟ ನೀವು ಇದು ಮಾಡ್ಬೇಡ್ರಿ, ನೀರು ಚೆನ್ನಾಗಿ ಕೊಡ್ರಿ, ಒಳ್ಳೆ ನೀರು ಕೊಡ್ರಿ ನೀವು. ನಾ ಇವ್ರಿಗೆ ಹೇಳತ್ತೀನಲ್ರಿ, ಇವ್ರು ಒಳಗೆ ಬೆಡ್ ಏನಾನು ಕಸ ಅದು ಏನು ಇಟ್ಕಿಸಿ ನೀರು ಪೂರಾ ದಂಡಿ ಮುಟ್ಟಂಗ್ ಮಾಡ್ರಿ ಬೇಕಾದ್ರೆ. ಮ್ಯಾಗ ಏರ್ಸಂಗ್ ಮಾಡೋದು. ಈಗ 2 ಲೈನ್ ಹಾಕಿದ್ರೂ ಕೊಡ್ಬೇಕನ್ರಿ ಇದಕ್ಕೆ? ಇಲ್ಲಿ ಬಂದಿರ್ತಾವ್ರಿ ಈಗ, ಅದು ರಾಟಿ ಬಿದ್ದೈತಿ ಈಗ, ಇಲ್ಲಿ ಬೀಳ್ತದ ಅದು. ಹೊರನೀರ್ ಕೊಟ್ರೆ ಅಂದ್ರೆ ಇಲ್ಲಿಗೆ ಬರ್ತಾ ಅದು ಬೇರೆ ಬಂದದಲ್ಲ, ಇಲ್ಲಿ ಮತ್ತೆ ಕಟ್ ಮಾಡೋದು ಬೇಡ್ರಿ ಅದಕ್ಕೆ. ಹಂಗೆ ಸಾಧ್ಯ ಆಯ್ತು ಕೊಟ್ಟೆ ಈಗ ಇನ್ನೊಂದ್ ಲೈನ್ ಹಾಕಿದ್ರು ಹರಿ ನೀರ್ ಕೊಡಮ್ಮ. ಕೊಡಬೇಕು. ಮತ್ತೆ ಬ್ಯಾಸೆ ಆಯ್ತು ಕಂಟಿನ್ಯೂ ಬೇಕ್ರಿ. ಈಗ ಇದಕ್ಕೆ ಇನ್ನೂ ಇಷ್ಟು ಕೊಟ್ರೆ ನೀರು ಸ್ವಲ್ಪ ಕಮ್ಮಿ ಅನ್ನೋದು. ಹೌದೌದು, ಕಮ್ಮಿ ಐತಿ ಇನ್ನ ಯಾಕಂದ್ರೆ ಇವತ್ತು ಕಟಾವ್ ನೋಡೋದಲ್ಲ, ಕಟಾವ್ ನೋಡದೈತಿ, ಅದಕ್ಕೆ ನೀರು ಕಮ್ಮಿ ಮಾಡ್ಯಾರ. ಸರಿ.